2011ರಲ್ಲಿ ನಾನು ಅವಾಗ ರಿಪೋರ್ಟ್ ಅಂತ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಬರ್ಬೇಕಾದ್ರೆ ಅವರ ವಾಹನ ಏನು ಬರ್ತಾ ಇತ್ತು, ಸುಮಾರು ಚಿಕ್ಕಬಳ್ಳಾಪುರ ಕೋಲಾರದಿಂದ ಚಿಕ್ಕಬಳ್ಳಾಪುರದ ನಾನು ಫಾಲೋ ಮಾಡಿದೆ ಸರ್, ಅಪ್ ಟು ಹಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ವರೆಗೂ 2 ಗಾಡಿಗಳು ಬರ್ತಾಯಿತ್ತು. ಒಂದು ಗಾಡಿನಲ್ಲಿ ಜನಾರ್ದನ್ ರೆಡ್ಡಿ ಅವರು ಇದ್ದರು ಪೊಲೀಸರ ಜೊತೆಗೆ, ಪಕ್ಕದಲ್ಲಿ ಇದ್ದಿದ್ದು ಇನ್ನೊಂದು ಕಾರು, ಆ ಕಾರಲ್ಲಿ ಇದ್ದಿದ್ದು ಶ್ರೀರಾಮುಲು ಅವರು. ಅವತ್ತಿನ ಆ ಸ್ನೇಹ ಸಂಬಂಧ ನೋಡಿ, ಅಲ್ಲಿಂದ ಅಲ್ಲಿವರೆಗೂ ಜೊತೆಯಲ್ಲೇ ಇದ್ದರು. ಆದರೆ ಇದರ ನಡುವೆ ಎಲ್ಲೋ ಒಂದು ಕಡೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಡುವೆ ಒಂದು ವೈಮನಸ್ಸು ಸೃಷ್ಟಿಯಾಗಿತ್ತು ಅನ್ನೋ ಸಂದೇಶಗಳು ಬರ್ತಾ ಇತ್ತು. ಏನಾಗಿತ್ತು? ಇಷ್ಟೇ, ಅಂದರೆ ನಮಗೆ ವೈಮನಸ್ಸು ಸೃಷ್ಟಿಯಾಗಿದ್ದಂದರೆ ಅವರು, ನಾನು ಆಲ್ರೆಡಿ ಒಂದು ಪೊಲಿಟಿಕಲ್ ಪಾರ್ಟಿ BJPಯಲ್ಲಿ ದೇವರ ಆಶೀರ್ವಾದದಿಂದ ಯಡಿಯೂರಪ್ಪ ಅವರು ಪಾರ್ಟಿ ಹಿರಿಯ ನಾಯಕರೆಲ್ಲ ನನ್ನ ರೆಸ್ಪಾನ್ಸಿಬಿಲಿಟಿ ಆಲ್ರೆಡಿ ನನ್ನ ಮೇಲೆ ಗೌರವವನ್ನು ಕೊಟ್ಟು ನನಗೇನು ಜವಾಬ್ದಾರಿಯನ್ನು ಕೊಡಬೇಕಂತ ಕೊಟ್ಟಿದ್ದರು. ನೋಡಿ, ಕಳೆದ ಚುನಾವಣೆಯಲ್ಲಿ ರಾಮುಲು ಅವರಿಗೆ ಒಬ್ಬ ST ಕಮ್ಯುನಿಟಿಯಲ್ಲಿದ್ದಂಥವ್ರಿಗೆ 2 ಕಡೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಪಾರ್ಟಿ ನನ್ನ ಮೇಲೆ ತುಂಬ ವಿಶ್ವಾಸ ನೀಡಿಕೊಂಡಿದೆ. ಜನಾರ್ದನ್ ರೆಡ್ಡಿ ಅವರು ಪಾರ್ಟಿ ಇಟ್ಟಿದ ನಂತರ ಅಂದರೆ ನಾನು ಎಲ್ಲೋ ಒಂದು ಕಡೆ, ಅಂದರೆ ಅವರು ಒಂದು ಪಾರ್ಟಿ ಇಟ್ಟ ಮೇಲೆ ಅವ್ರದ್ದೇ ಆದಂಥ ಸಿದ್ಧಾಂತಗಳಿರ್ತಾವೆ, ನನ್ನದೇ ಆದಂಥ ಸಿದ್ಧಾಂತಗಳಿರ್ತಾವೆ. ನಾನು ಪಾರ್ಟಿ ಸಲುವಾಗಿ ಕೆಲಸ ಮಾಡಲೇಬೇಕಾಗಿದೆ. ಅವರು ಪಾರ್ಟಿ ಇಟ್ಟಿರೋ ಕಾರಣ ಅವ್ರ ಸರ್ವೇಲಿ ಅವ್ರು ಮಾಡ್ಕೋಬೇಕಾಗಿದೆ. ಹಂಗಾಗಿ ಅವರು ನಾವು ದೂರ ಆಗಿದ್ದೀವಿ ಬಿಟ್ಟು ಬೇರೆ ಯಾವುದು ಕೂಡ ನಮ್ಮ ಮಧ್ಯದಲ್ಲಿ ಬೇರೆ ಯಾವುದು ಕೂಡ ಆ ರೀತಿ ವ್ಯವಹಾರ ಇಲ್ಲ. ಇಲ್ಲದ ಏನನ್ನ ಇದಂದು ಏನಿಲ್ಲ. ನಮ್ಮ ಇವರು ಪೊಲಿಟಿಕಲ್ದಿಂದನೇ ಅವ್ರ ಪಾರ್ಟಿ ಅವ್ರು ಇರೋ ಕಾರಣ ಸ್ವಲ್ಪ ದೂರ ಇದ್ವಿ. ಯಾಕಂದರೆ ಎಲ್ಲೋ ಒಂದು ಕಡೆ ಅವರು ಕನ್ಫ್ಯೂಸ್ ಆಗಬಾರ್ದು, ನಾನು ಕನ್ಫ್ಯೂಸ್ ಆಗಬಾರ್ದು. ಐ ಆಮ್ ವೆರಿ ಕ್ಲಿಯರ್, ನಾನು BJP, ಅವರು ವೆರಿ ಕ್ಲಿಯರ್, ಅವರು ಇಂಡಿಪೆಂಡೆಂಟ್ ಪಾರ್ಟಿ ಇಟ್ಟಿದ್ರು. ಅಂಥ ಟೈಮಲ್ಲಿ ನಾನೇನ ಹತ್ರಕ್ಕೆ ಹೋಗಿ ಮಾತಾಡೋದ್ರಿಂದ ಅವ್ರೇನೋ ಕನ್ಫ್ಯೂಷನ್ ತಿಳ್ಕೊಳ್ಳೋದು, ತಪ್ಪು ತಿಳ್ಕೊಳ್ಳೋದು, ಈ ಜನ ಕೂಡ ಅವ್ರೇನೋ ನನ್ನ ಹತ್ರ ಮಾತಾಡೋದ್ರಿಂದ ಜನರು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದು ತಪ್ಪು ತಿಳ್ಕೊಬಾರ್ದು ಅನ್ನೋದಕ್ಕೆ ದೂರ ಇದ್ವಿ. ಪುನಃ ಮೊನ್ನೆ ಪಾರ್ಟಿಗೆ ಮರ್ಜ್ ಕೂಡ ಮಾಡಿದ್ರಿಂದ ಎಲ್ಲರೂ ಕಲ್ತಿದ್ದೀವಿ. ಈಗ ಇಡೀ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಿಂಬಿತ ಆಗ್ತಾ ಇರುವಂಥ ವಿಚಾರ ಅಂದರೆ ಒಂದು ಕಡೆ ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ಅಂತೇಳಿ. ಈ ಕಾಂಗ್ರೆಸ್ ಗ್ಯಾರಂಟಿ ಬಳ್ಳಾರಿನಾಗೆ ಪೆಟ್ಟು ಕೊಡುತ್ತಾ BJPಗೆ? ಅಂದರೆ ಕಳೆದ ಚುನಾವಣೆಯಲ್ಲಿ ಆಲ್ಮೋಸ್ಟ್ ಮೇಜರ್ ಎಫೆಕ್ಟ್ ಬಂದು ಪಂಚ್ ಗ್ಯಾರಂಟಿಗಳು. ಆ ಪಂಚ್ ಗ್ಯಾರಂಟಿಗಳು ಏನಿದೆನೋ, ಒಂದು ಉದಾಹರಣೆಯಾಗಿ ಅದನ್ನ ಬಗ್ಗೆ ನಾನು ಪೂರ್ಣ ವಿವರವಾಗಿ ಮಾತಾಡೋಕ್ಕೆ ಹೋಗಲ್ಲ. ಆ ಸಕ್ಸಸ್ ಆರ್ ಫೇಲ್ಯೂರ್ ಬಗ್ಗೆ ಜನರು ಕೊಡ್ತಾರೆ, ಏನು ತೀರ್ಪು ಕೊಡ್ತಾರೆ. ನಾನೇನು ಇವತ್ತು ಈ ಚುನಾವಣೆಗಳೇ ಬೇರೆ. ಈ ಚುನಾವಣೆಗಳು ರಾಷ್ಟ್ರ ಮಟ್ಟದಂತ ನಡೀತಾ ಇರುವಂಥ ಈ ಚುನಾವಣೆಗಳಿಗೆ ಗ್ಯಾರಂಟಿಗಳಿಗೆ ಯಾವುದೇ ಸಂಬಂಧ ಇಲ್ಲ. ಯಾಕಂದರೆ ನರೇಂದ್ರ ಮೋದಿಜಿಯವರು ಹಂಗೆ ಗ್ಯಾರಂಟಿಗಳು ನಾವು ಹೇಳ್ಕೊಂಡೋದ್ರೆ ಅವರು ಬಹುಶಃ ಎಷ್ಟು ಹೇಳಾರ್ದಂಥ ಜನರಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂದ್ರಿಗಿನ ವಿಶ್ವನೇ ಬೆಚ್ಚಬೀಳಂಥ ಗ್ಯಾರಂಟಿಗಳು ಕೊಟ್ಟಾರ. ಅಂದರೆ ಅವ್ರು ಹೇಳಿ ಕೊಟ್ಟಂಥ ಗ್ಯಾರಂಟಿಗಳು, ಅವರು ಹೇಳಾರ್ದಂಥ ಕೊಟ್ಟಂಥ ಗ್ಯಾರಂಟಿಗಳು ಮೋದಿಜಿಯವರು ಕ್ರೆಡಿಬಿಲಿಟಿ ಇದೆ. ಮೋದಿಜಿನೇ ಗ್ಯಾರಂಟಿ. ಅವ್ರು ಕೂಡ ಅನೇಕ ಗ್ಯಾರಂಟಿ ಕೊಟ್ಟಿರೋ ಕಾರಣ ನಾನು ಕೂಡ ಅನೇಕ ಗ್ಯಾರಂಟಿಗಳು ಜನರಿಗೆ ತಿಳಿಸಿದ್ದೀನಿ. ಅವ್ರು ಯಾವ ರೀತಿಯಲ್ಲಿ ಕಾರ್ಡ್ಗಳ ಮೂಲಕ ಅವರು ಜನರಿಗೆ ತಲುಪಿಸ, ಅದೇ ರೀತಿಯಲ್ಲಿ ನಾವು ಕೂಡ ಈ ಥರ ಕಾರ್ಡ್ಗಳ ಮೂಲಕ ಜನರಿಗೆ ತಲುಪಿಸಿದ್ದೀನಿ. ಜನರಿಗೆ ವಿಶ್ವಾಸ ಇದೆ. ನರೇಂದ್ರ ಮೋದಿಜಿ ಕ್ರೆಡಿಬಿಲಿಟಿ ಲೀಡರ್, ದೇಶದ ಭವಿಷ್ಯದ ಲೀಡರ್. ಹಂಗಾಗಿ ಇವತ್ತು ಕಾಂಗ್ರೆಸ್ಸಿನ ಹೋಲಿಸಿದರೆ ರಾಹುಲ್ ಗಾಂಧಿಯವರು ಇವತ್ತು ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಮೋದಿಜಿ ಗ್ಯಾರಂಟಿ ಆ್ಯಂಡ್ ಕ್ರೆಡಿಬಿಲಿಟಿ ಲೀಡರ್ ಆಗಿರೋಕೆ ನಾವು ಮೋದಿಜಿನೇ ದೊಡ್ಡ ಗ್ಯಾರಂಟಿ. ಎಷ್ಟು ಇಂಪಾರ್ಟೆಂಟ್ ಈ ಎಲೆಕ್ಷನ್ ಶ್ರೀರಾಮುಲು ಅವ್ರಿಗೆ? ಅಂದರೆ ನಾನು ಇವತ್ತು ರಾಜಕೀಯದ ಪುನರ್ಜನ್ಮ. ಅಂದರೆ ಇವತ್ತು ನಾನು ರಾಜಕಾರಣದಲ್ಲಿ ನನಗೇನ ಸೋಲಾದರೆ ಅಕಸ್ಮಾತ್ ರಾಜಕಾರಣನೇ ನಾನು ಶಾಶ್ವತವಾಗಿ ಕಳ್ಕೋಬೇಕಾಗುತ್ತೆ. ಅಂದರೆ 35 ವರ್ಷಗಳ ಕಾಲ ರಾಜಕಾರಣ ಮಾಡ್ಕೊಂಡಿದ್ದೀನಿ. ಮೊನ್ನೆ ಸೋತಂಥ ಟೈಮಲ್ಲಿ ನಾನು ಭಾಳಷ್ಟು ಪಶ್ಚಾತ್ತಾಪ ಪಟ್ಟಿದ್ದು. ಸೋಲು ಯಾವತ್ತು ಆಗ್ತದಂದೇಳಿ ನನ್ನ ಕನಸು ಮನಸ್ಸಲ್ಲಿ ಕೂಡ ಅಂದ್ಕೊಂಡಿದ್ದು ಸೋಲಾಗಿದೆ. ಇವತ್ತು ಸ್ವತಃ ಹೇಳ್ಬೇಕಾದ್ರೆ ನಾನು ಕಷ್ಟದಲ್ಲಿದ್ದೀನಿ.
ಎಂಥ ಕಷ್ಟದಲ್ಲಿದ್ದೀನಿ ಅಂದರೆ ನಾನು ಅಳಿಯುಳು ಪ್ರಶ್ನೆ ಅನ್ನೋದಕ್ಕಿಂತ ರಾಜಕೀಯವಾಗಿ ಪುನರ್ಜನ್ಮವನ್ನು ಕೂಡ ಕೊಡಬೇಕಾಗಿದೆ. ಆ ರಾಜಕೀಯವಾಗಿ ಜನರು ಕೇಳ್ಕೊತಿದ್ದು ದಯವಿಟ್ಟು ಪುನರ್ಜನ್ಮವನ್ನು ನಾನು ಮಾಡಿಕೊಡ್ರಿ. ನಾನು ಕಷ್ಟ ಕಾಲದಲ್ಲಿದ್ದೀನಿ, ಇವತ್ತು ನನ್ನ ಕೈ ಹಿಡ್ಕೊಂಡು ಮೇಲೆ ಎತ್ತಂತ ಕೆಲಸ ಮಾಡಿರಿ. ಇವತ್ತು ಒಂದು ಕಡೆ ಸರ್ಕಾರ ರಾಮ್ಲೂರನ್ನ ಸೋಲಿಸಲೇಬೇಕಂದೇಳಿ ಅವರೆಲ್ಲ ಕೂಡ ಹಠ ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ದೊಡ್ಡ ಶಕ್ತಿ ಬಣನೇ ಇವತ್ತು ಕೆಲಸ ಮಾಡ್ತಾ ಇದೆ, ಶ್ರೀರಾಮುಲವ್ರನ್ನ ಗೆಲ್ಲಿಸಬಾರ್ದು, ಸೋಲಿಸ್ಬೇಕು ಅಂತೇಳಿ. ರಾಮ್ಲೂರನ್ನ ಎಂಥ ಪರಿಸ್ಥಿತಿಯಲ್ಲಿ ರಾಜಕಾರಣದಲ್ಲಿ ಇದೊಂದು ಸಾರಿ ಸೋಲಿಸೋದ್ರಿಂದ ಶಾಶ್ವತವಾಗಿ ಆತ ರಾಜಕಾರಣದಲ್ಲಿ ಮುಗಿದ ಅಧ್ಯಾಯ ಆಗ್ತಾನೆ. ಜನರು ರಾಮ್ಲೂರನ್ನ ಎಂಥ ಪರಿಸ್ಥಿತಿಯಲ್ಲಿ ಕಳ್ಕೋಬಾರ್ದು ಅಂತೇಳಿ ಜನರು ನಿಂತಾರೆ. ಸರ್ಕಾರ ಏನೇ ಪ್ರಯತ್ನ ಮಾಡಿದ್ರು ಕೂಡ, ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ರಾಮ್ಲೂರನ್ನ ಇವತ್ತು ರಾಜಕೀಯವಾಗಿ ಪುನರ್ಜನ್ಮವನ್ನು ಕೊಡಬೇಕು. ಆ ಮನುಷ್ಯ ರಾಜಕಾರಣದಲ್ಲಿ ಏನು ಕಳ್ಕೊಂಡಿದ್ದಾನೆ, ಏನಿದೆನೋ ಅವ್ರನ್ನ ಗೆಲ್ಲಿಸ್ಕೋಬೇಕು ಅಂತೇಳಿ ಜನರು ಸಂಕಲ್ಪ ಮಾಡ್ತಾ ಇರೋ ಕಾರಣ ಮೋದಿಜಿಯವರ ಆಶೀರ್ವಾದ, ಯಡಿಯೂರಪ್ಪರ ಆಶೀರ್ವಾದದಿಂದ ನನಗೆ ಈ ಜಿಲ್ಲೆ ಜನರು, ಅವಳಿ ಜಿಲ್ಲೆ ಜನರು ರಾಜಕೀಯವಾಗಿ ಪುನರ್ಜನ್ಮ ಕೊಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಶ್ರೀರಾಮುಲು ಬಹಳ ಬ್ಯುಸಿಯಾಗಿದ್ದಾರೆ. ಆರಂಭದಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ರು, 2 ತಿಂಗಳಿಂದ ಕಾಲಿಗೆ ಚಕ್ರ ಕಟ್ಕೊಂಡು ಅಂತ ನಾವು ನೋಡಿದ್ವಿ. ಎಷ್ಟು ಓಡಾಡ್ತಾ ಇದ್ದಾರೆ ಅಂತಂದರೆ 1 ಸೆಕೆಂಡ್ ಎಲ್ಲೂ ನಿಲ್ತಾ ಇಲ್ಲ, 1 ಸೆಕೆಂಡ್ ಟೈಮನ್ನು ಕೂಡ ವೇಸ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಜಾಸ್ತಿ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ. ಶ್ರೀರಾಮುಲು ಅವರೇ, ಕಡೆಯದಾಗಿ ರಿಪಬ್ಲಿಕ್ ಕನ್ನಡದ ಮೂಲಕ ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ ಸರ್? ನಾನು ಇವತ್ತು ರಿಪಬ್ಲಿಕ್ ಟಿ ವಿ ನಮ್ಮ ನಾಗೇಂದ್ರವರು ಅವರು ರಾಮ್ಲೂರೇ ತಮ್ಮ ಸಮಯ ನಾನು ವೇಸ್ಟ್ ಮಾಡಲ್ಲ, ತಮ್ಮ ಕಾರಲ್ಲೇ ಕುಂತು ನಾನು ಇಂಟರ್ವ್ಯೂ ತೊಗೊತೀನಿ ಅಂದೇಳಿ ಪಾಪ ತಾವು ಇಂಟರ್ವ್ಯೂ ತೊಗೊಂಡಿದ್ದೀರಿ. ಹಾಗಾಗಿ ರಿಪಬ್ಲಿಕ್ ಚಾನಲ್ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ, ದೇಶಕ್ಕೆ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿಗಳಾಗಬೇಕು. ಅವ್ರ ಸಂಕಲ್ಪ ಏನು? 400 ಸ್ಥಾನಗಳು ಗೆಲ್ಲಬೇಕು. ಆ 400 ಸ್ಥಾನದಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಿಂದ ರಾಮ್ಲು ಅವರು ಕೂಡ ಒಬ್ಬರಾಗಬೇಕು. ಆ 400 ಕಮಲಗಳಲ್ಲಿ ರಾಮ್ಲು ಕೂಡ ಒಬ್ಬ ಕಮಲ ನರೇಂದ್ರ ಮೋದಿಜಿ ಜೊತೆಲಿ ಸೇರ್ಕೋಬೇಕು. ಈ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಸಮಗ್ರ ಅಭಿವೃದ್ಧಿ ವಿಚಾರದಲ್ಲಿ ಒಬ್ಬ ಸೇವಕನಾಗಿ ನಾನು ಕೆಲಸ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ರೀರಾಮುಲು ಅವರೇ. ನಿಮ್ಮ ಸಮಯವನ್ನು ನಮಗೆ ಕೊಟ್ಟು ಈ 1 ಗಂಟೆಯಲ್ಲಿ ನೀವು ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಿ. ನೀವು ಅಂದುಕೊಂಡಂತೆ ಆ 400 ಕಮಲಗಳಲ್ಲಿ ನೀವು ಒಂದು ಕಮಲ ಆಗಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್, ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.